ಇರಾನ್ ಮತ್ತು ಇಸ್ರೇಲು ಅಮೆರಿಕ ಮಧ್ಯೆ ನಡೀತಾ ಇರುವಂಥ ಈ ಸಂಘರ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ 1 ತಿಂಗಳು ನಡೀಬಹುದು ಅಂತ. ನಿಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ದಿನ ನಡೀಬಹುದು? ನೇರ ಯುದ್ಧ ಅಥವಾ ಈಗ ಚಾಲ್ತಿಯಲ್ಲಿರುವಂಥ ಉದ್ವಿಗ್ನತೆ ಎಷ್ಟು ದಿನಗಳ ಕಾಲ ಮುಂದುವರಿಬಹುದು? ಇನ್ನು ಒಂದು ವಾರದಲ್ಲಿ ಇರುವ ಎಲ್ಲ ಮಿಸೈಲ್ ಲಾಂಚರ್ಗಳು, ಮಿಸೈಲ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಾಶ ಮಾಡ್ತಾರೆ ಇಸ್ರೇಲು ಮತ್ತು ಅಮೆರಿಕ. ಇನ್ಯಾವುದು ಆ ರೀತಿಯ ಅತಿ ಇಂಪಾರ್ಟೆಂಟ್ ಯಾವ ಟಾರ್ಗೆಟ್ಗಳು ಉಳಿದಿರಲ್ಲ. ಉಳಿದಿರೋವು ರಿಲಿಜಿಯಸ್ ರೆಬೆಲ್ಸು ಮತ್ತು ಅವರ IRGC ಕಮಾಂಡೋಸ್. ಇವ್ರನ್ನ ಹತ್ತಿಕ್ಕಲಿಕ್ಕೆ ಇವರು ಸೈನ್ಯವನ್ನೇ ಕಳಿಸ್ಬೇಕು. ಅಮೇರಿಕ ಸೈನ್ಯ ಕಳಿಸೋ ಸ್ಥಿತಿನಲ್ಲಿ ಇಲ್ಲ. ಈಗಲೇ 3 ವಿಮಾನಗಳು ಮತ್ತು 6 ಜನ ಸತ್ತಿರೋದಕ್ಕೆ ಅಮೇರಿಕದಲ್ಲಿ ದೊಡ್ಡ ರೆಬೆಲಿಯನ್ನು ಮತ್ತು ಟ್ರಂಪ್ ಬಗ್ಗೆ ವಿರೋಧ ಶುರುವಾಗಿರೋದ್ರಿಂದ ಆ ಸ್ಥಿತಿನಲ್ಲಿ ಯಾವ ದೇಶಗಳೂ ಇಲ್ಲ. ಈವನ್ ಚೀನಾ ಮತ್ತು ರಷ್ಯಾ ಯಾವುದೇ ರೀತಿ ಶಸ್ತ್ರಾಸ್ತ್ರ ಎಲ್ಲ ಕೊಡ್ತಾರೆ, ಕಣ್ಣೀರು ಹಾಕ್ತಾರೆ. ಆದರೆ ಮೋದಿಯ ಥರ ಹೆಜ್ಜೆ ಇಟ್ಟು ನಿಜವಾದ ಶಾಂತಿಗೆ ಯಾರೂ ಪ್ರಯತ್ನ ಪಡಲಿಲ್ಲ, ಮುಂದೂ ಪಡಲ್ಲ. ಎಸ್, ಈಗ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಸಂಜೀವ್ ಕುಮಾರ್ ಅವರು ಕೂಡ ಜಾಯ್ನ್ ಆದರು. ಸಂಜೀವ್ ಕುಮಾರ್ ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಪ್ರಶ್ನೆ ಇರೋದು, ಇದು ದೀರ್ಘಾವಧಿ ನಡೆಯುತ್ತಾ ಯುದ್ಧ ಅಂತ ಒಂದು ಆತಂಕ. ತಮ್ಮ ಅಭಿಪ್ರಾಯದ ಪ್ರಕಾರ ಇರಾನ್ ಈ ಹಂತದಲ್ಲಿ ಎಷ್ಟು ದಿನಗಳ ಕಾಲ ಬಡಿದಾಡಬಹುದು ಅಂತ ಅನ್ಸುತ್ತೆ, ಬಾಹ್ಯ ಸಪೋರ್ಟ್ ಇಲ್ಲದೆ? ಇತಿಹಾಸ ನೋಡಿದ್ರೆ ವಾರ್ ಆಫ್ ಅಟ್ರಿಷನ್ ಇದು ವಾರ್ ಆಫ್ ರೆಸಿಲಿಯನ್ಸು ಅಲ್ಲ, ಇದು ವಾರ್ ಆಫ್ ಅಗ್ರೆಷನ್ ಅಲ್ಲ. ಇರಾನಿಗೆ ಇದು ವಾರ್ ಆಫ್ ಅಟ್ರಿಷನ್. ನೀವು 1980ರಿಂದ 88 ತನಕ 8 ವರ್ಷ ಅಟ್ರಿಷನ್ ಮೇಲೆನೆ ವಾರ್ ಮಾಡಿದ್ರು ಇರಾನ್ನವರು. ಆ ಒಂದು ಇತಿಹಾಸ ನೋಡಿದಾಗ, ಪ್ಲಸ್ ಸ್ಯಾಟರ್ಡೆ ಏನಾಯ್ತಲ್ಲ, ಸುಪ್ರೀಂ ಲೀಡರ್ ಆಮೇಲೆ ಅವರ ಒಂದು ಡಿಫೆನ್ಸ್ ಮಿನಿಸ್ಟ್ರು, ಚೀಫ್ ಆಫ್ ಆರ್ಮಿ ಸ್ಟಾಫ್ ಎಲ್ಲವೂ ಕೂಡ ಟಾರ್ಗೆಟ್ ಆಗಿ ಅಸಾಸಿನೇಟ್ ಆದ್ರು. ಆದ್ರೆ ಇಮಿಡಿಯೇಟ್ ಆಗಿ ವಿದಿನ್ ಫ್ಯೂ ಅವರ್ಸ್ ಸೆಕೆಂಡ್ ರಂಗ್ ಆಫ್ ಲೀಡರ್ಶಿಪ್ ಎಮರ್ಜ್ ಆಗಿ ಇರಾನ್ ಅನ್ನ ಒಂದು ಯುದ್ಧ ಘೋಷಣೆ ಮಾಡಿ ಬೇರೆ ಕಡೆ ಎಲ್ಲ ಸುತ್ತಮುತ್ತ ಮಿಸೈಲ್ಸ್ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ನಂಬರ್ 1. ರಿಸೋರ್ಸಸ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಕಾಂಟ್ರಡಿಕ್ಷನ್ ಇದೆ ಇಲ್ಲಿ. ಒಂದ್ ಕಡೆ ಟ್ರಂಪ್ ಅವ್ರು ಏನ್ ಹೇಳಿದ್ರು, ನಾವು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ನೆಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟು ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ಹೌದು. ಆದ್ರೆ ಈಗ ಒಂದು ಕಾಂಟ್ರಡಿಕ್ಷನ್ ಏನಿದೆ, ಇನ್ನು 1 ವಾರದಲ್ಲಿ 20% to 60%, ಈಗ ಆಲ್ರೆಡಿ ಇನ್ನು ಜಸ್ಟ್ 20% ಎನ್ರಿಚ್ ಮಾಡಬೇಕು. ಆಲ್ಮೋಸ್ಟ್ 40% ಎನ್ರಿಚ್ಮೆಂಟ್ ಆಗಿದೆ ಯುರೇನಿಯಂ. ಹೌದು. ಆಮೇಲೆ ಇನ್ನು 20% ಮಾಡಕ್ಕೆ ಜಸ್ಟ್ 1 ವೀಕ್ ಆಗುತ್ತೆ. ಆಮೇಲೆ ಉಳಿದ ಒಂದು 40% 50% ಯುರೇನಿಯಂ ಏನ್ ರಿಸರ್ವ್ಸ್ ಇದಾವಲ್ಲ ಇರಾನ್ ಕಡೆ, ಅದನ್ನ ವೆಪನ್ಸ್ ಗ್ರೇಡ್ಗೆ ಎನ್ರಿಚ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 3 ವೀಕ್ಸ್ ಆಗುತ್ತೆ. ಈ ಒಂದು ಕಾಂಟೆಕ್ಸ್ಟ್ ನ ಗಮನ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಂಬರ್ 1. ನಂಬರ್ 2, ಈಗ ಇರಾನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ? ರಷ್ಯಾ ಬರ್ಬೋದಾ? ಚೀನಾ ಬರ್ಬೋದಾ? ನಾರ್ತ್ ಕೊರಿಯಾ ಬರ್ಬೋದಾ? ನಾರ್ತ್ ಕೊರಿಯಾ ಬರ್ಬೋದಾ? ಬರೋ ಸಾಧ್ಯತೆಗಳು ಪೂರ್ಣವಾಗಿದ್ದಾವೆ. ಕಾರಣ ಯಾಕಪ್ಪ ಅಂತಂದ್ರೆ, ಇರಾನ್ ಏನಾದ್ರೂ ಅಮೇರಿಕಾಗೆ ಸೋತು, ಅಮೇರಿಕಾ ಇಸ್ರೇಲಿಗೆ ಸೋತ್ರೆ ಪೂರಾ ಗಲ್ಫ್ ರೀಜನ್ ನಲ್ಲಿ ಚೈನಾ ಮತ್ತು ರಷ್ಯಾದ ಏನೊಂದು ಜಿಯೋ ಎಕನಾಮಿಕ್ ಇಂಟ್ರೆಸ್ಟ್ ಇದೆಲ್ಲ ಎಫೆಕ್ಟ್ ಆಗ್ತವೆ. ಇಲ್ಲಿರೋದು ಈಗ ಕೋಲ್ಡ್ ವಾರ್ ಅವೆಲ್ಲ ಏನಿಲ್ಲ, ಜಿಯೋ ಸ್ಟ್ರಾಟಜಿಕ್ ಏನೂ ಇಲ್ಲ, ಈಗ ಜಿಯೋ ಪೊಲಿಟಿಕಲ್ ಏನಿಲ್ಲ. ಈಗ ಇರಾನ್ 3rd ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ವರ್ಲ್ಡ್ ಅಲ್ಲಿ. ಆಮೇಲೆ ಈಗ ಇರಾಕ್ ಒಂದು ಶಿಯಾ ಡಾಮಿನೇಟೆಡ್ ಕಂಟ್ರಿ. ಅಫ್ಕೋರ್ಸ್ ಇರಾಕ್ ಏನು ಓಪನ್ ಆಗಿ ಇದು ಮಾಡಿಲ್ಲ ಇನ್ನು. ಅವೆಲ್ಲ ಕಾಂಟೆಕ್ಸ್ಟ್ ನೋಡಿದ್ರೆ ಆಯಿಲ್ ಪ್ರೊಡಕ್ಷನ್ ಫ್ಯೂಚರ್ ಒಂದು 10 years ಅಟ್ಲೀಸ್ಟ್, ಬಹಳ ವರ್ಷದ ಒಂದು ಭವಿಷ್ಯ ನೋಡೋದು ಬೇಡ, 5 to 10 years ನೋಡಿದ್ರು ಕೂಡ ಇವೆಲ್ಲ ಕಂಟ್ರೀಸ್ ಫ್ಯೂಚರ್ ಗ್ರೋತ್ ಆಯಿಲ್ ಮೇಲೆ ಉಳಿದಿದೆ. ಇವೆಲ್ಲ ಎಲೆಕ್ಟ್ರಿಸಿಟಿ, ಮಿಥನಾಲು, ಅವೆಲ್ಲ ಹೈಡ್ರೋಜನ್ನು ಇವೆಲ್ಲ ಬರೋದಕ್ಕೆ ಬಹಳ ಟೈಮ್ ಆಗುತ್ತೆ. ಬಟ್ ಅದ್ರ ಕಾಂಟೆಕ್ಸ್ಟ್ ಇಂದ ಹೇಳಿದ್ರೆ, ಇರಾನಿಯನ್ ಆಯಿಲ್ ಏನಾದ್ರೂ ಅಮೇರಿಕನ್ ಕಂಟ್ರೋಲ್ಗೆ ಹೋದ್ರೆ ಈ ಕಡೆ ಪೂರಾ ಬ್ರಿಕ್ಸ್ ಕಂಟ್ರೀಸ್ ಎಫೆಕ್ಟ್ ಆಗ್ತವೆ. ಸೊ 2 ಪಾಸಿಬಿಲಿಟಿ ಬರ್ತವೆ. ಒಂದು, ಇದು ವಾರ್ ಆಫ್ ಅಟ್ರಿಷನ್, ಇರಾನ್ ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. 2ನೇದು, ಇನ್ನೊಂದು ವಾರ 15 ದಿನದಲ್ಲಿ
ಏನಾದ್ರೂ ಒಂದು ಡಿಪ್ಲೊಮ್ಯಾಟಿಕ್ ಇನಿಷಿಯೇಟಿವ್ ಆಗಿ UN ನಲ್ಲಿ ಇದೊಂದು ಇನಿಷಿಯೇಟ್ ಆಗಬಹುದು ಅಂತ ಅನಿಸಿಕೆ. ಅಲ್ಲಿ ರಷ್ಯಾ ಮತ್ತು ಚೈನಾ ಸಪೋರ್ಟ್ ಮಾಡಬಹುದು. ಸಪೋರ್ಟ್ ಅಂತಂದ್ರೆ ಯಾವ ರೀತಿಯ ಸಪೋರ್ಟ್ ಇರಾನಿಗೆ ಸಿಗಬಹುದು ಅಂತ ಹೇಳ್ತೀರಿ ಸರ್ ತಾವು? ಈಗ ಸಪೋರ್ಟ್ ಅಂದ್ರೆ ಎರಡು. ಈಗ ಸದ್ಯಕ್ಕೆ ಒಂದು ಪರಿಸ್ಥಿತಿ ನೋಡಿದ್ರೆ ಚೈನಾ ಯಾವಾಗೂ ಅಪ್ಯಾರೆಂಟ್ ಆಗಿ ವೆಪನ್ಸ್ ಕೊಟ್ಟು ವಾರಿಂಗ್ ಕಂಟ್ರೀಸಿಗೆ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿಲ್ಲ. ಬಟ್ ಆದರೆ ನೀವು ಇತಿಹಾಸ ಈಗ ಒಂದು 5-6 ವರ್ಷದ ಕೆಳಗಿನ ಹಿಂದಿನ ಒಂದು ಪಾಸ್ ನೋಡಿದ್ರೆ ರಷ್ಯಾ ಪೂರ ಇನ್ವಾಲ್ವ್ ಆಗಿತ್ತು ವಯಾ ಟರ್ಕಿ. ಯಾವಾಗ ಅಮೆರಿಕ ಸಿರಿಯಾದಲ್ಲಿ, ಆಮೇಲೆ ಸಿರಿಯಾ, ಲೆಬನಾನ್, ಲಿಬಿಯಾ ಇಲ್ಲೆಲ್ಲ ಇನ್ವಾಲ್ವ್ ಆದಾಗ ರಷ್ಯಾ ಈ ಕಡೆಯಿಂದ ಟರ್ಕಿ, ಆಮೇಲೆ ಅದರ್ ಶಿಯಾ ಕಂಟ್ರಿ ಇದು ವಯಾ ಮೀಡಿಯಾದಿಂದ ಥ್ರೂ ಟರ್ಕಿ ಒಂದು ಕೌಂಟರ್ ಬ್ಯಾಲೆನ್ಸ್ ಆಗಿ ಇರಾನ್ಗೆ ಅಮೆರಿಕಾಗೆ ಚಾಲೆಂಜ್ ಕೊಡ್ತು. ಅಫ್ಕೋರ್ಸ್ ಅಮೆರಿಕ ವಾಸ್ ಸಕ್ಸಸ್ಫುಲ್, ಆದ್ರೆ ರಷ್ಯಾಗೂ ಕೂಡ ತನ್ನ ಇಂಟ್ರೆಸ್ಟ್ ಪರ್ಪಸ್ ಸರ್ವ್ ಆಗಿತ್ತು. ಆ ಇತಿಹಾಸ ನಾವು ಮರಿಬಾರ್ದು ಯಾವತ್ತು. 2010ರಿಂದ 11ರಿಂದ ಆಗಿದ್ದು ಇಲ್ಲೊಂದು 6-7 ವರ್ಷದ ಇತಿಹಾಸ. ಆ ಒಂದು ಕಾಂಟೆಕ್ಸ್ಟ್ ನೋಡಿದ್ರೆ ಈಗ ಆಯಿಲ್ ಒಂದು ರೂಟ್ ಏನಿದೆಯಲ್ಲ, ಗಲ್ಫ್ ಮೊನಾರ್ಕೀಸ್, ಈಗ ಫಾರ್ ಎಕ್ಸಾಂಪಲ್ ಗಲ್ಫ್ ಮೊನಾರ್ಕೀಸ್ ಎಲ್ಲ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದಾವೆ. ಯಾವ ಸುನ್ನಿ ಕಂಟ್ರೀಸ್ ಎಲ್ಲ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದಾವೆ. ಈ ಒಂದು ಪರಿಸ್ಥಿತಿಲಿ ಒಂದೇ ಒಂದು ಚಾಲೆಂಜ್ ಅಮೆರಿಕಾಗಂದ್ರೆ ಇರಾನ್ ಇದ್ದಿದ್ದು. ಆ ಇರಾನ್ ನಲ್ಲಿ ಏನಾದ್ರೆ ರೆಜಿಮ್ ಚೇಂಜ್ ಆದ್ರೆ ಪೂರಾ ಮಿಡಲ್ ಈಸ್ಟ್ ಆಂಗ್ಲೋ ಅಮೆರಿಕನ್ ಕಂಟ್ರೋಲ್, ನೇಟೋ ಕಂಟ್ರೋಲ್ ಬರುತ್ತೆ. ಅದು ರಷ್ಯನ್ ಇಂಟ್ರೆಸ್ಟ್ ಕಂಪ್ಲೀಟ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ರಷ್ಯಾ ಈಸ್ ಲಾರ್ಜ್ಲಿ ರಷ್ಯನ್ ಡಿಪೆಂಡೆನ್ಸ್ ಏನಿದೆಯಲ್ಲ, ಅಂದ್ರೆ ಇಂಪೋರ್ಟ್ಸ್ ಏನಿದಾವಲ್ಲ ಆಯಿಲ್ ಥ್ರೂ, ಏನೊಂದು ಅರೇಂಜ್ಮೆಂಟ್ ಇದೆಯಪ್ಪ ಅಂದ್ರೆ ಇರಾನಿಯನ್ ಆಯಿಲ್ ಅನ್ನು ಖರೀದಿ ಮಾಡಿ ರಷ್ಯಾ ಥ್ರೂ ಎಕ್ಸ್ಪೋರ್ಟ್ ಆಗುತ್ತೆ. ಆ ಒಂದು ಅರೇಂಜ್ಮೆಂಟ್ ಪೂರಾ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಕಾಂಟೆಕ್ಸ್ಟ್ ನೋಡಿದಾಗ ರಷ್ಯಾ ಡಿಪ್ಲೊಮ್ಯಾಟಿಕಲಿನೂ ಸಪೋರ್ಟ್ ಮಾಡಬಹುದು UN ನಲ್ಲಿ ಅಂತ ಒಂದು ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.